ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ದೆಲ್ಲ ಆಯುರ್ವೇದಿಕ್ ಸೆಕ್ಷುವಲ್ ಫರ್ಟಿಲಿಟೀಸ್ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಏನಂದ್ರೆ ಒಂದು ತುಂಬಾ ಸೂಕ್ಷ್ಮವಾದ ವಿಷಯ. ಇದು ಏನಂದ್ರೆ 90% ಇಂಡಿಯನ್ ಮೆನ್ಸ್ ಏನಿದಾರಲ್ಲ, ಲೋ ಟೆಸ್ಟೋಸ್ಟೆರಾನ್ ಇಂದ ಏನ್ ಮಾಡ್ತಾ ಇದ್ದಾರೆ, ಸಫರ್ ಆಗ್ತಿದ್ದಾರೆ. 90% ಇಂಡಿಯನ್ ಮೆನ್ ಅಂದ್ರೆ ಭಾರತೀಯ ಪುರುಷರು ಟೆಸ್ಟೋಸ್ಟೆರಾನ್ ಅಂತ ಪುರುಷರ ಹಾರ್ಮೋನ್ ಏನಿರುತ್ತಲ್ಲ ಅದರದ್ದು ಕೊರತೆದಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಇವತ್ತು 7 ಪಾಯಿಂಟ್ ನಾನು ಹೇಳ್ತೀನಿ. ನಿಮ್ಗೆ ಸ್ವಲ್ಪ ಟೈಮ್ ಇದೆ, ಪೆನ್ ಅಥವಾ ಪೇಪರ್ ಇದ್ರೆ ಕೈನಲ್ಲಿ ಇಟ್ಕೊಳ್ಳಿ, ಒಂದೊಂದು ಪಾಯಿಂಟ್ ಬರ್ಕೊಳ್ಳಿ. ಯಾಕಂದ್ರೆ ಈ 7 ಪಾಯಿಂಟ್ ನ ನೀವು ಅಡ್ರೆಸ್ ಮಾಡಿದ್ರೆ, ಇದನ್ನ ಕರೆಕ್ಟ್ ಆಗಿ ನೋಡಿದ್ರೆ ನಿಮ್ ಲೈಫ್ ನಲ್ಲಿ ಯಾವಾಗೂ ಟೆಸ್ಟೋಸ್ಟೆರಾನ್ ಲೋ ಆಗಲ್ಲ. ಗುರುಗಳೇ, ಟೆಸ್ಟೋಸ್ಟೆರಾನ್ ಬರೇ ಸೆಕ್ಸ್ ಗೇಮ್ ತಿಳ್ಕೊಬೇಡಿ. ಮೈಂಡ್ ನಲ್ಲಿ ಏನಾದ್ರೂ ಇದ್ರೆ, ಏನಪ್ಪ ಇದು ಟೆಸ್ಟೋಸ್ಟೆರಾನ್ ಅಂದ್ರೆ ಸೆಕ್ಸ್ ಅಂತ. ಟೆಸ್ಟೋಸ್ಟೆರಾನ್ ಅಂದ್ರೆ ಸೆಕ್ಸ್ ಮಾತ್ರ ಇಲ್ಲ. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಮಸಲ್ ಪವರು. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಮೂಳೆದು ಹಾರ್ಡ್ನೆಸ್. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಬಾಡಿದ ಇಮ್ಯುನಿಟಿ. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಇರುವ ಸ್ಕಿನ್ ನಲ್ಲಿ ಕಾಂಪ್ಲೆಕ್ಷನ್. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಕೂದಲು. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್. ಟೆಸ್ಟೋಸ್ಟೆರಾನ್ ಅಂದ್ರೆ ನಿಮ್ ಮೆಮೊರಿ. ಟೆಸ್ಟೋಸ್ಟೆರಾನ್ ಅಂದ್ರೆ ನೀವು ಏನೋ ಸಾಧನೆ ಮಾಡಬೇಕು, ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಏನ್ ಧೈರ್ಯ ಇದೆ, ಎಲ್ಲಿ ಹೋದ್ರೂ ಬದುಕಬಹುದು ಅಂತ ಏನ್ ಧೈರ್ಯ ಇದೆ ಅಲ್ಲ, ಅದು ಟೆಸ್ಟೋಸ್ಟೆರಾನ್ ದಿಂದ ಬರುತ್ತೆ. ಸೊ ಟೆಸ್ಟೋಸ್ಟೆರಾನ್ಗೆ ಬರೀ ನೀವು ಲೈಂಗಿಕ ಕ್ರಿಯೆಗೆ ಮಾತ್ರ ಸೀಮಿತ ಇಡಬೇಡಿ. ಯಾಕಂದ್ರೆ ನಿಮ್ ಪುರುಷರ ಬಾಡಿನಲ್ಲಿ ಟೆಸ್ಟೋಸ್ಟೆರಾನ್ ಅಂದ್ರೆ ಅದೊಂದು ಅಭಿನ್ನ ಭಾಗ. ಆ ಪುರುಷರ ಬಾಡಿನಲ್ಲಿ ಈ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಲ್ಲ ಅಂದ್ರೆ ಅವನ ಬಾಡಿ, ಪುರುಷರ ಬಾಡಿ ಕಾಣಿಸಬಹುದು, ಬಟ್ ಪುರುಷರ ಬಾಡಿನಲ್ಲಿ ಏನೇನು ಗುಣಧರ್ಮ ಇರಬೇಕು ಅದು ಗುಣಧರ್ಮ ಇರಲ್ಲ. ಸೊ ಈ 7 ಪಾಯಿಂಟ್ ನೀವು ಬರ್ಕೋಬೇಕು. ಈ 7 ಪಾಯಿಂಟ್ ನ ಕರೆಕ್ಟ್ ಆಗಿ ಅಡ್ರೆಸ್ ಮಾಡಬೇಕು. ಫಸ್ಟ್ ಪಾಯಿಂಟ್ ಏನಂದ್ರೆ ಸೆಡೆಂಟರಿ ಲೈಫ್ ಸ್ಟೈಲ್. ಏನಪ್ಪ ಇದು ಒಂದು ಹೊಸ ವರ್ಡ್ ಹೇಳ್ತಿದ್ದೀರಲ್ಲ ಡಾಕ್ಟ್ರೆ, ನಾವೇನ್ ಹಳ್ಳಿ ಊರಿನಲ್ಲಿ ಕೂತಿ ನಾವು ನೋಡ್ತಾ ಇದೀವಿ. ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ಏನು? ಸೆಡೆಂಟರಿ ಲೈಫ್ ಸ್ಟೈಲ್ ಅಂದ್ರೆ ದೈಹಿಕವಾಗಿ ಯಾವುದೋ ಶಾರೀರಿಕ ಕ್ರಿಯೆ ಇಲ್ಲ. ನೀವೊಂದು ಸ್ಕೂಲ್ ಮೇಷ್ಟ್ರು ಇರ್ಬೋದು, ಬಂದ್ಬಿಟ್ಟು ಆಫೀಸ್ಗೆ 9 ಗಂಟೆಗೆ ಮಕ್ಕಳಿಗೆ ಬೋರ್ಡ್ ಮೇಲೆ ಸ್ವಲ್ಪ ಪಾಠ ಹೇಳ್ಬಿಟ್ಟು ಚೇರ್ ಮೇಲೆ ಕೂತಿರ್ಬೋದು. ಯಾವುದೋ ರೀತಿ ನಿಮ್ಗೆ ಫಿಸಿಕಲ್ ಆಕ್ಟಿವಿಟಿ, ದೈಹಿಕ ವ್ಯಾಯಾಮ ಇಲ್ಲ. ನೀವು ಯಾವುದೋ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಕೆಲಸ ಮಾಡೋರು, ಒಬ್ರು ಕ್ಲರ್ಕ್ ಇರಬಹುದು, ಅಥವಾ ಒಬ್ರು ಅಲ್ಲಿನ ಆಫೀಸರ್ ಇರಬಹುದು, ಲೆಕ್ಕಾಧಿಕಾರಿ ಇರ್ಬೋದು, ಗ್ರಾಮ ಲೆಕ್ಕಾಧಿಕಾರಿ ಇರಬಹುದು, ಅಥವಾ ಯಾವುದೋ ಪೊಲೀಸ್ ಸ್ಟೇಷನ್ ನಲ್ಲಿ ಕೆಲಸ ಮಾಡೋರು ತಮ್ಮೊಬ್ರು ಪೊಲೀಸ್ ಕರ್ಮಿಗಳು, ಸಿಬ್ಬಂದಿದರು ಇರ್ಬೋದು, ಅಥವಾ ಯಾವುದೋ ಕೋರ್ಟ್ ನಲ್ಲಿ ಕೆಲಸ ಮಾಡೋರೊಬ್ರು ಅಲ್ಲಿಂದು ಆಫೀಸರ್ ಇರಬಹುದು, ಯಾವುದೋ ಲಾಯರ್ ಇರಬಹುದು, ಯಾವುದೋ ಡಾಕ್ಟರ್ ಇರಬಹುದು, ಅಥವಾ ಯಾವುದೋ ಸಾಫ್ಟ್ವೇರ್ ಕಂಪನಿಲಿ ಕೆಲಸ ಮಾಡುವ ಒಂದು ಎಂಪ್ಲಾಯಿ ಇರಬಹುದು. ಪ್ರತಿಯೊಬ್ಬರ ಲೈಫ್ ನಲ್ಲಿ ಇವತ್ತು ಏನಾಗಿದೆ ಅಂದ್ರೆ 6:30 7 ಗಂಟೆಗೆ ಎದ್ದೇಳ್ತೀರಾ, 7ದಿಂದ 8 8:30 ಮಕ್ಕಳಿಗೆ ರೆಡಿ ಮಾಡಿ ಸ್ಕೂಲ್ ಡ್ರಾಪ್ ಮಾಡಿ ಬಂದ್ಬಿಡ್ತೀರಾ. 9 ಗಂಟೆಗೆ ಆಫೀಸ್ ಇದೆ, 9ರಿಂದ 6:30 ಆಫೀಸ್ ಇರುತ್ತೆ. ಮನೆಯವ್ರು ಬರುವಾಗ ಅಂದ್ರೆ 7 7:30 ಆಗಿದಿರುತ್ತೆ. ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿದ್ದಿರುತ್ತೆ, ಊಟ ಮಾಡಿ ಮಲಗಿಬಿಡ್ತೀರಾ. ನಿಮ್ ಬಾಡಿಗೆ ಯಾವುದೋ ರೀತಿ ವ್ಯಾಯಾಮ ಇಲ್ಲ. ಸಿಟಿ ಬಿಟ್ಬಿಡಿ, ಹಳ್ಳಿ ಊರು. ನಮ್ಮ ಊರಿನಲ್ಲಿ ಒಂದ್ ಕಾಲನಲ್ಲಿ ಯಾವಾಗ ಪ್ರತಿಯೊಬ್ಬರು ಮನೆಯಲ್ಲಿ ಶೌಚಾಲಯ ಇರ್ಲಿಲ್ಲ ಅಂದ್ರೆ ಬೆಳಗ್ಗೆ ಯಾವುದೋ ಈ ತರ ಒಂದು ಡಬ್ಬಿ ಇಟ್ಕೊಂಡು ಊರಿಂದ 1 ಕಿಲೋಮೀಟರ್ ಹೋಗ್ತಿದ್ವಿ ನಾವು ಟಾಯ್ಲೆಟ್ ಮಾಡಿ ಬರ್ಬೇಕೆ ಅಂತ. ಈ ಮೋಸ್ಟ್ ಆಫ್ ದ ಜನರ ಮನೆಯಲ್ಲಿ ಆಗಿದೆ ಶೌಚಾಲಯ ಸೌಕರ್ಯ. ಅದನ್ನು ಒಬ್ಬರೊಬ್ರು ಏನ್ ಮಾಡ್ತಾರೆ, ಶೌಚಾಲಯ ಹೊರಗಡೆ ಹೋಗ್ಬೇಕಂದ್ರೆ ಯಾವ್ದೋ ಒಂದು ಪ್ಲಾಸ್ಟಿಕ್ ಕುಡಿಯೋದ್ ನೀರ್ ಬಾಟಲ್ ನಲ್ಲಿ ನೀರು ತುಂಬಿಕೊಂಡು ಅವ್ನ್ ಸ್ಪ್ಲೆಂಡರು ಅಥವಾ ಅವ್ನ್ ಬೈಕ್ ಮೇಲೆ ಇಟ್ಕೊಂಡು ಬೈಕ್ ತಗೊಂಡು ಹೋಗ್ಬಿಡ್ತಾನೆ ಟಾಯ್ಲೆಟ್ ಮಾಡಕ್ ಏನೂ ಕೆಲಸ ಇಲ್ಲ. ಮತ್ತೆ ಇಡೀ ದಿನ ಬಂದ್ಬಿಟ್ಟು ಊರ್ನಲ್ಲಿ ಗಪ್ಪೆನೆ ಹೊಡಿಬೇಕು, ಕೂತ್ಕೋಬೇಕು. ಬಟ್ ಅದ್ರನ್ನು ವ್ಯಾಯಾಮ ಅಂತ ಇಲ್ಲೇ ಇಲ್ಲ. ಸೊ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಏನ್ ಮಾಡುತ್ತೆ, ನಿಮ್ ಬಾಡಿನಲ್ಲಿ ಫ್ಯಾಟ್ ನ ಡೆಪಾಸಿಟ್ ಮಾಡುತ್ತೆ, ಬಾಡಿನಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಮಾಡುತ್ತೆ, ಬಾಡಿನಲ್ಲಿ ಒಂದು ಸ್ಟಿಫ್ನೆಸ್ ಬರುತ್ತೆ, ಒಬೆಸಿಟಿ ಡೆವಲಪ್ ಆಗುತ್ತೆ. ಇದು ಏನ್ ಮಾಡುತ್ತೆ ಅಂದ್ರೆ ಸ್ಲೋಲಿ ಟೆಸ್ಟೋಸ್ಟೆರಾನ್ ನ ಕಡಿಮೆ ಮಾಡುತ್ತೆ. ಸ್ಟಡಿ ಇದೆ, ಕ್ಲಿನಿಕಲ್ ಏನಿದೆಲ್ಲ ಎಂಡೋಕ್ರೈನಾಲಜಿ, ಅದರ ಸ್ಟಡಿನಲ್ಲಿ ಏನ್ ಹೇಳ್ತಾರಂದ್ರೆ ಅವರು, ಯಾರು ದೈಹಿಕವಾಗಿ ಪರಿಶ್ರಮ ಇಲ್ಲ ಅಂದ್ರೆ ಅವ್ರ ಬಾಡಿನಲ್ಲಿ 5 to 7% ಆಫ್ ಟೆಸ್ಟೋಸ್ಟೆರಾನ್ ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟ್ ಆಯ್ತು
ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಯಾವುದೇ ರೀತಿ ದೈಹಿಕ ಕೆಲಸ ಇಲ್ಲ. ಎರಡನೇದು ಏನಂದ್ರೆ ಜಂಕ್ ಫುಡ್ ಮತ್ತು ನ್ಯೂಟ್ರಿಷನ್ ಕೊರತೆ ಇದ್ದಿದ್ದ ಆಹಾರ. ಜಂಕ್ ಫುಡ್ ಅಂದ್ರೆ ಏನಪ್ಪ? ತಿನ್ನುವ ಪಿಜ್ಜಾ ಇರಬಹುದು, ಬ್ರೆಡ್ ಇರಬಹುದು, ಬಿಸ್ಕಿಟ್ ಇರಬಹುದು, ಆಮೇಲೆ ನೀವು ಫ್ರೆಂಚ್ ಫ್ರೈಸ್ ಇರಬಹುದು, ಗೋಬಿ ಮಂಚೂರಿಯನ್ ಇರಬಹುದು, ಅಥವಾ ಮ್ಯಾಗೀಸ್ ಇರಬಹುದು, ಅಥವಾ ನೂಡಲ್ಸ್ ಇರಬಹುದು, ಅಥವಾ ಮೋಮೋಸ್ ಇರಬಹುದು. ಇವೆಲ್ಲ ಜಂಕ್ ಫುಡ್ ಮೈದಾ ಐಟಮ್ಗಳು. ಇದರಲ್ಲಿ ಬಾಡಿನಲ್ಲಿ ಫ್ಯಾಟ್ ಡೆಪಾಸಿಟ್ ಮಾಡುತ್ತೆ ಹೊರತು ಯಾವುದೋ ಬಾಡಿಗೆ ಬೆನಿಫಿಟ್ ಇಲ್ಲ. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಆಹಾರ, ನೀವು ಏನೋ ತಿಂತ ಇದ್ದೀರಾ ಅದರಲ್ಲಿ ಜಿಂಕ್ ಇಲ್ಲ, ಮ್ಯಾಗ್ನೀಷಿಯಂ ಇಲ್ಲ, ಕ್ಯಾಲ್ಸಿಯಂ ಇಲ್ಲ, ವೈಟಮಿನ್ಸ್ ಇಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇಲ್ಲ. ಇವಾಗ ಇಲ್ಲಿ ಏನಾಗಿದೆ ನೋಡಿ, ಸೊಸೈಟಿನಲ್ಲಿ, ಸಮಾಜದಲ್ಲಿ ಎರಡು ಪಿಕ್ಚರ್ ನಾನು ನಿಮ್ಗೆ ತೋರಿಸ್ತೀನಿ. ಯಾರು ಬಡವ ಇದ್ದಾನೆ ಅವನಿಗೆ ಕೆಪಾಸಿಟಿ ಇಲ್ಲ ಪೌಷ್ಟಿಕ ಆಹಾರನ ತಗೊಂಡ್ಬಿಟ್ಟು ತಿನ್ನಕ್ಕೆ. ಅವನ್ ಬರೇ ಪಾಪ ರೊಟ್ಟಿ, ಏನೋ ಸ್ವಲ್ಪ ಚಟ್ನಿ, ಏನೋ ಸ್ವಲ್ಪ ಪಲ್ಯ ಇಷ್ಟೇ ತಿನ್ಬಿಟ್ಟು ಇಡೀ ದಿನ ಕೂಲಿ ಕೆಲಸ ಮಾಡ್ತಾನ. ಅವನ ಬಾಡಿನಲ್ಲಿ ನ್ಯೂಟ್ರಿಷನ್ ಕೊರತೆ. ಒಂದ್ ಬಡ ಸಮಾಜದಲ್ಲಿ ಇರೋನು ಮತ್ತೊಬ್ನು ತುಂಬಾ ಶ್ರೀಮಂತವಾಗಿ ಅಗರ್ಭ ಶ್ರೀಮಂತ ಇದ್ದಾನೆ. ಅವ್ನ್ ಯಾವ್ದ್ ಬೇಕಾದ್ರೆ ಡ್ರೈ ಫ್ರೂಟ್ಸ್ ತಿನ್ಬೋದು, ಯಾವ್ದ್ ಬೇಕಾದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಯಾವ್ದ್ ಬೇಕಾದ್ರೆ ಆಹಾರ ತಿನ್ಬೋದು. ಅವನು ಏನ್ ತಿಂತಾನೆ? ಅವನು ಇದೇ ಪಿಜ್ಜಾ, ಅವನು ಇದೇ ಬರ್ಗರು. ಸೊ ಹಣ ಯಾರ ಹತ್ರ ಇಲ್ಲೋ ಅವನಿಗೆ ಡೆಫಿಷಿಯನ್ಸಿ, ಹಣ ಯಾರ ಹತ್ರ ಜಾಸ್ತಿ ಇದೆ ಅವನಿಗೂ ಡೆಫಿಷಿಯನ್ಸಿ. ಸೊ ಎರಡೂ ಕಡೆ ಟೆಸ್ಟೋಸ್ಟಿರಾನ್ ಲೋ ಆಗ್ತಾ ಇದೆ. ಸೊ ಯಾರು ಕೂಲಿ ಕಾರ್ಮಿಕ ಇರ್ತಾರೆ ಅವ್ರು ಏನ್ ಮಾಡ್ತಾರೆ, ಇಡೀ ದಿನ ಕೆಲಸ ಮಾಡ್ಬಿಟ್ಟು ಸುಸ್ತಾಗಿರ್ತಾರಂತ ₹100 ಡ್ರಿಂಕ್ಸ್ ಮಾಡ್ಬಿಟ್ಟು ಮಲಗಿಬಿಡ್ತಾರೆ. ಅದೇ ₹100 ಇಂಟು 30 ದಿನ ಅಂದ್ರೆ ₹3,000. ₹3,000 ಕೊಟ್ಬಿಟ್ಟು ಯಾವ್ದೋ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಡ್ರೈ ಫ್ರೂಟ್ಸ್ ತಿಂದ್ರೆ ಇಡೀ ಫ್ಯಾಮಿಲಿದವ್ರು ತಿನ್ಬಹುದು. ಅದೇ ಈ ಕಡೆ ಶ್ರೀಮಂತರ ಬಗ್ಗೆ ವಿಚಾರ ಮಾಡಿದ್ರೆ ಅವ್ರು ಯಾವ್ದು ಬೇಕಾದ್ರೆ ಅಫೋರ್ಡ್ ಮಾಡ್ಬೋದು, ಸ್ವಲ್ಪ ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ ಬಾಡಿಗೆ ನ್ಯೂಟ್ರಿಯೆಂಟ್ ಚೆನ್ನಾಗಿ ಸಿಗುತ್ತೆ. ಈ ಜಂಕ್ ಫುಡ್ ಇದರಲ್ಲಿ ಯಾವುದೋ ನ್ಯೂಟ್ರಿಯೆಂಟ್ ಇಲ್ಲ. ಮೂರನೇ ಪಾಯಿಂಟ್ ಏನಂದ್ರೆ ಸ್ಟ್ರೆಸ್ ಮತ್ತು ಕಾರ್ಟಿಸಲ್. ಈ ಪಾಯಿಂಟ್ ಬಗ್ಗೆ ನಾನು ಯಾವಾಗೋ ಮಾತಾಡ್ತಾ ಇರ್ತೀನಿ. ಸ್ಟ್ರೆಸ್ ಎಲ್ಲರಿಗೂ ಇದೆ. ಸ್ಟ್ರೆಸ್ ಯಾರ ಸ್ಯಾಲರಿ ತಿಂಗಳಿಗೆ 10,000 ಇದೆ ಅವನಿಗೂ ಇದೆ. ಸ್ಟ್ರೆಸ್ ಯಾರ ಸ್ಯಾಲರಿ ತಿಂಗಳಿಗೆ 10 ಲಕ್ಷ ಇದೆ ಅವನಿಗೂ ಇದೆ. ಬೇರೆ ಬೇರೆ ರೂಪದಿಂದ ಇರಬಹುದು. ಈಗ ಯಾರಿಗೆ 10,000 ರೂಪಾಯಿ ಸ್ಯಾಲರಿ ಇರುತ್ತೆ ಅವನಿಗೆ ಜನ ಕೀಳು ಭಾವನೆದಿಂದ ನೋಡ್ತಾರೆ. ಇವನೇನ್ ಇದಾನೆ, ಇವನೇನ್ ಆಫೀಸ್ ಇದ್ದಾನೆ, ಹಂಗೆ ಹಿಂಗ ಅಂತ. ಯಾರೋ ಪಾಲಿಟಿಷಿಯನ್ ಬಂದು ಇವ್ನು ಬರೋದು, ಸಾಹೇಬ್ರು ಇಲ್ಲ ರೀ ಅಂದ್ರೂ ಹೊಡೆಯೋದ್ ಗಾಡಿಗಂತ ಒಳಗಡೆ ಹೋಗೋದು ಬಿಡೋದು. ಅವಾಗ ಅವನಿಗೆ ಒಂದು ಸ್ಟ್ರೆಸ್ ಬೇರೆ, ಸಾಹೇಬ್ರು ಬೈತಾರ ಅಂತ ಒಂದು ಸ್ಟ್ರೆಸ್ ಬೇರೆ, ಜನರಿಗೆ ಒಳಗಡೆ ಬಿಟ್ರೆ ಒಂದು ಸ್ಟ್ರೆಸ್ ಬೇರೆ, ಯಾಕೆ ಬಿಟ್ಟಿದ್ರಂತ ಒಂದು ಸ್ಟ್ರೆಸ್ ಬೇರೆ. ಯಾರಿಗೆ 10 ಲಕ್ಷ ಸಂಬಳ ಇದೆ ಅವನಿಗೂ ಇದು ಒಂದು ಟೀಮ್ ನ ಲೀಡ್ ಮಾಡಬೇಕು, ಈ ಪ್ರಾಜೆಕ್ಟ್ಗೆ ಇಷ್ಟು ಒಂದು ಡೆಡ್ ಲೈನ್ ಇದೆ, ಈ ಡೆಡ್ ಲೈನ್ ಒಳಗಡೆ ಬಾಸ್ಗೆ ನಾನು ಸಬ್ಮಿಟ್ ಮಾಡಬೇಕು, ಹುಡುಗರು ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇಲ್ಲ, ಇನ್ಎಫಿಷಿಯೆಂಟ್ ಇದ್ದಾರೆ, ನಾನು ಏನ್ ಅಚೀವ್ ಮಾಡ್ಬೇಕಾಗ್ತಾ ಇದ್ದೀನಿ ಅದು ಆಗ್ತಾ ಇಲ್ಲ ಅಂತ ಇವನು ಬೆಳಗ್ಗೆ 9 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11 ಗಂಟೆವರೆಗೆ ಆಫೀಸ್ ನಲ್ಲಿ ಇದ್ದಾನೆ. ಇವನಿಗೂ ಒಂದು ಸ್ಟ್ರೆಸ್ ಬೇರೆನೆ. ಸ್ಟ್ರೆಸ್ ಇವಾಗ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೂ ಇದೆ. 5 ನಿಮಿಷ ನಾನು ಲೇಟ್ ಹೋದ್ರೆ ನಮ್ಮ ಮೇಷ್ಟ್ರು ಹೊಡಿತಾರೆ, ಸ್ಕೂಲ್ ನಲ್ಲಿ ತಗೊಳ್ಳಲ್ಲ ಅಂತ ಅವನಿಗೊಂದು ಬೇರೆನೆ ಸ್ಟ್ರೆಸ್ ಇದೆ. ಯಂಗ್ ಹುಡುಗರಿಗೆ ಏನಂದ್ರೆ ನಾ ಈ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ, ಅವ್ರು ಅಕ್ಸೆಪ್ಟ್ ಮಾಡ್ತಾಳೋ ಇಲ್ಲ ಅಂತ ಅದೋ ಒಂದು ಸ್ಟ್ರೆಸ್ ಬೇರೆನೆ ಇದೆ. ಸೊ ಈ ಸ್ಟ್ರೆಸ್ ದಿಂದ ಏನಾಗುತ್ತೆ, ಕಾರ್ಟಿಜಲ್ ಅಂತ ಒಂದು ಹಾರ್ಮೋನ್, ಅದು ಒಂದು ಡೆಡ್ಲಿ ಹಾರ್ಮೋನ್, ತುಂಬಾ ಡೇಂಜರ್ ಅದು ಜಾಸ್ತಿ ಆಗುತ್ತೆ. ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ನೀವು 1 ನಿಮಿಷ ಕೋಪ ಮಾಡ್ದ ಯಾರಾದ್ಮೇಲೆ, 1 ನಿಮಿಷ ಚೀರಾಡಿದ್ರ, 1 ನಿಮಿಷ ಯಾರ ಜೊತೆಗೆ ನೀವು ಫೈಟ್ ಆಯ್ತು, ಕಾರ್ಟಿಜಾಲ್ ಇಷ್ಟು ಜಾಸ್ತಿ ಆಗುತ್ತೆ ಆ ಫೈಟ್ ನಲ್ಲಿ. ಅಂದ್ರೆ ಅದನ್ನ ಕಡಿಮೆ ಆಗ್ಬೇಕಂದ್ರೆ ಮಿನಿಮಮ್ 6 to 7 ಅವರ್ಸ್ ಬೇಕು, 6 ದಿಂದ 7 ತಾಸು ಬೇಕು. ನೀವು 1 ನಿಮಿಷ ಯಾರ ಜೊತೆ ಹೋಗಲ್ಲ ಅಂತ ಬೈಕ್ ಮೇಲೆ ಹೋಗುವಾಗ ಅವನೇನೋ ಮುಂದಿನ ಬಂದ್ರು ಬೈದ್ ಬಿಟ್ಟು ಹೋಗ್ತಾ ಇರ್ತೀರಾ, ಅವನು ಹೋಗಿದ್ದಿರ್ತಾನೆ, ನಿಮ್ ಮೈಂಡ್ ನಲ್ಲಿ ಅದೇ ಇರುತ್ತೆ. ಅದು ಆ ಸ್ಟ್ರೆಸ್ ಕಡಿಮೆ ಆಗ್ಬೇಕಂದ್ರೆ 6 to 7 ಅವರ್ಸ್ ಬೇಕು. ಸೊ ಯಾವಾಗೂ ಯಾರ ಜೊತೆಗೂ ಫೈಟ್ ಮಾಡುವಾಗ ಯೋಚನೆ ಮಾಡಿ, ನೀವು ಬರೀ 2 ನಿಮಿಷ ಫೈಟ್ ಇಲ್ಲ, ಇದು ನಿಮ್ ಬಾಡಿನಲ್ಲಿ
ಆಲ್ಮೋಸ್ಟ್ 6 to 7 hours ಅದು ಕಾರ್ಟಿಸಾಲ್ ಜಾಸ್ತಿ ಇರ್ತಾ ಇದೆ. ಮತ್ತೆ ಅದು ಕಾರ್ಟಿಸಾಲ್ ಏನ್ ಮಾಡುತ್ತೆ ಅಂದ್ರೆ, ನಾವು ಸಣ್ಣವಿದ್ದಾಗ ಸ್ಕೂಲ್ನಲ್ಲಿ ಇರ್ತಿತ್ತಲ್ಲ, ಏನಂತಾರೆ ಅದಕ್ಕೆ, ಈ ಕಡೆ ಒಬ್ರು ಕೂತ್ಕೊಳ್ತಿರೋ, ಈ ಕಡೆ ಒಬ್ರು ಕೂತ್ಕೊಳ್ತಿರೋ. ಸೊ ಒಂದ್ ಸತಿ ಕೆಳಗಡೆ ಹೋಗುತ್ತೆ, ಒಂದ್ಸತಿ ಮೇಲ್ ಹೋಗುತ್ತೆ. ಸೊ ಟೆಸ್ಟೋಸ್ಟಿರೋನ್ ಕೆಳಗಡೆ ಹೋದ್ರೆ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಕಡಿಮೆ ಮಾಡ್ಬೇಕಂದ್ರೆ ಟೆಸ್ಟೋಸ್ಟಿರೋನ್ ನಮ್ಗೆ ಜಾಸ್ತಿ ಮಾಡಬೇಕು. ಸೊ ಒಬ್ಬರೊಬ್ಬರು ಅಂಟಾಗೋನಿಸ್ಟ್ ಇದು. ಸೊ ನಿಮ್ ಯಾವಾಗೋ ಟೆಸ್ಟೋಸ್ಟಿರೋನ್ ಇದು ಜಾಸ್ತಿ ಇರ್ಬೇಕಂದ್ರೆ ಇದು ಕಾರ್ಟಿಸಾಲ್ ಕಡಿಮೆ ಇರ್ಬೇಕು. ಇದು ಏನಾದ್ರೂ ಜಾಸ್ತಿ ಆದ್ರೆ ಕಾರ್ಟಿಸಾಲ್, ಇದು ಟೆಸ್ಟೋಸ್ಟಿರೋನ್ ಡಿಪ್ ಆಗೋದು, ಕಡಿಮೆ ಆಗೋದು. ಮೂರನೇದು ಏನಂದ್ರೆ ಸ್ಲೀಪ್ ಡಿಪ್ರೇಷನ್. ಇದು ತುಂಬಾ ಎಲ್ಲಾ 7 ಪಾಯಿಂಟ್ ನಲ್ಲಿ ಎಲ್ಲಕ್ಕಿಂತ ಮುಖ್ಯ ಇದು ಸ್ಲೀಪ್. ಯಾಕೆ ಅಂದ್ರೆ ಸ್ಲೀಪ್ ಡಿಪ್ರಿವೇಶನ್ ಅಥವಾ ಸ್ಲೀಪ್ ಕೊರತೆ ಎಲ್ಲರಲ್ಲಿ ಇದೆ. ಎಷ್ಟೋ ಜನ ನೈಟ್ ಡ್ಯೂಟಿ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಡೇ ಡ್ಯೂಟಿ ಮಾಡ್ತಾರೆ, ಬಟ್ ರಾತ್ರಿ ಲೇಟ್ ನೈಟ್ ಮಲಗ್ತಾರೆ. ಇವತ್ ನಾಳೆ ಸೋಷಿಯಲ್ ಮೀಡಿಯಾ, ಮೊಬೈಲು, ಇನ್ಸ್ಟಾ ರೀಲ್ಸು, ಫೇಸ್ಬುಕ್, ನಾನು ಸ್ಟೇಟಸ್ ಇಟ್ಟಿದ್ದೀನಿ, ಎಷ್ಟು ಜನ ಲೈಕ್ ಮಾಡಿದ್ದೀರ, ಎಷ್ಟು ಜನ ಕಮೆಂಟ್ ಮಾಡಿದ್ದೀರಂತೆ. ಯಾವುದೋ ಒಂದು ಆರ್ಟಿಫಿಷಿಯಲ್ ವರ್ಲ್ಡ್ ನಲ್ಲಿ, ಯಾವುದೋ ಒಂದು ವರ್ಚುವಲ್ ವರ್ಲ್ಡ್ ನಲ್ಲಿ, ಅದರಲ್ಲಿ ರಿಯಾಲಿಟಿ ನೀತಿ ಏನೂ ಇಲ್ಲ. ಸುಮ್ನೆ ನನಗೆ ಎಷ್ಟು ಜನ ಲೈಕ್ ಮಾಡ್ತಾರೆ. ನಾನು ಮೊನ್ನೆ ಒಂದು ನ್ಯೂಸ್ ಪೇಪರ್ ನಲ್ಲಿ ನೋಡ್ತಾ ಇದ್ದೆ, ಡೈಲಿದು ಒಬ್ರು ಇನ್ಸ್ಟಾ ಏನೋ ರೀಲ್ ಮಾಡೋರು ಇದಾರಂತೆ. ಅವರು ಇನ್ಸ್ಟಾಗ್ರಾಮ್ ನಲ್ಲಿ 7 million ಫಾಲೋವರ್ಸ್ ಇರ್ತಾರಂತೆ. ಆ ಅಮ್ಮ ಯಾವುದೋ ಕಾರಣದಿಂದ ಅದು ಡೆತ್ ಆಗಿದೆ. ಅಲ್ಲಿ ಡೆತ್ ಆದ್ಮೇಲೆ ಪೋಸ್ಟ್ ಆಫೀಸ್ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಪೋಸ್ಟ್ ಮಾರ್ಟಮ್ ಆಗಿ ಹೊರಗಡೆ ಬಂದಾದ್ಮೇಲೆ 5 ಜನನೂ ಇಲ್ಲ ಆಕಿನ್ ಡೆಡ್ ಬಾಡಿ ಹತ್ರ. ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು 5 ಜನ ಇಲ್ಲ. ಏನ್ ಮಾಡ್ತೀರಾ, ಆಕಿಂದ ಇನ್ಸ್ಟಾಗ್ರಾಮ್ ನಲ್ಲಿ 7 million ಫಾಲೋವರ್ಸ್ ತಗೊಂಡ್ಬಿಟ್ಟು. ಸೊ ಈ ಏನು ವರ್ಚುವಲ್ ವರ್ಲ್ಡ್ ಏನಿದೆಯಲ್ಲ, ಇದು ಒಂದು ಕಾಲ್ಪನಿಕ ಏನ್ ವರ್ಲ್ಡ್ ಇದೆಯಲ್ಲ, ಇದರಿಂದ ಹೊರಗಡೆ ಬನ್ನಿ. ನೀವು ಚೆನ್ನಾಗಿ ಕಾಣಿಸ್ಬೇಕಾ, ನೀವು ಒಳ್ಳೆ ಬಟ್ಟೆ ಹಾಕ್ಬೇಕಾ, ದಟ್ಸ್ ಫೈನ್, ನೀವು ಆರಾಮಾಗಿ ಎಂಜಾಯ್ ಮಾಡಿ. ನಾವು ನಮ್ ಬಟ್ಟೆ, ನಮ್ ಮನೆ, ನಮ್ ಕಾರು ನಮ್ ಎಂಜಾಯ್ಮೆಂಟ್ಗಾಗಿ ತಗೋಬೇಕು. ನಾನು ಇವತ್ತು ಒಂದು ಬಟ್ಟೆ ಹಾಕಿದ್ದೀನಿ, ಅಥವಾ ಇವತ್ತೊಂದು ವಾಚ್ ಹಾಕಿದ್ದೀನಿ, ಇವತ್ತೊಂದು ಹೊಸ ಬೈಕ್ ತಗೊಂಡಿದ್ದೀನಿ, ಇವತ್ತು ಕಾರ್ ತಗೊಂಡಿದ್ದೀನಿ ಅಂದ್ರೆ ಅದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ತಗೊಂಡಿದ್ದೀನಿ. ಯಾವುದೋ ಥರ್ಡ್ ಪರ್ಸನ್ಗೆ ಸ್ಯಾಟಿಸ್ಫೈ ಮಾಡಬೇಕು. ನಾನು ಒಂದು ಕಾರ್ ತಗೋತಾ ಇದ್ದೀನಿ, ಈ ತರ ಅದು ಬಟ್ಟೆ ಹಿಂಗ್ ಮೇಲಿಂದ ತೆಗಿತಾ ಇದೆ, ಜೂಮ್ ಅಂತ ಹಿಂದ್ಗಡೆ ಹೋಗ್ತಾ ಇದೆ, ಅದು ಒಂದು ಫೋಟೋಸ್ ಬರ್ತಾ ಇದೆ, ವಿಡಿಯೋ ಬರ್ತಾ ಇದೆ. ಯಾವುದೋ ಒಂದು ಕಾರ್ ಎಂಪ್ಲಾಯ್ ಬಂದ್ಬಿಟ್ಟು ನಿಮ್ ಕೈನಲ್ಲಿ ಬುಕ್ಕೆ ಕೊಡ್ತಾ ಇದ್ದಾನೆ, ಕಾಂಗ್ರ್ಯಾಚುಲೇಷನ್ ಮರ್ಸಿಡೀಸ್ ಫ್ಯಾಮಿಲಿ, BMW ಫ್ಯಾಮಿಲಿ, RD ಫ್ಯಾಮಿಲಿ, ಪೊರ್ಚೆ ಫ್ಯಾಮಿಲಿ ಅಂತ. ಅದು ಮಾರ್ಕೆಟಿಂಗ್ ಗಿಮಿಕ್. ಎಷ್ಟೋ ಕಾರ್ ಕಂಪನಿ ಅವ್ರಿಗೆ ಮೈಂಡ್ ಸೆಟ್ ಗೊತ್ತಾಗಿದೆ ಜನರಿಗೆ. ಜನ ಕಾರ್ ಪರ್ಚೇಸ್ ಏನ್ ಮಾಡ್ತಾ ಇದಾರಲ್ಲ, ದಟ್ ಫಾರ್ ಎ ಮೂವ್ಮೆಂಟ್. ಈ 30 ಸೆಕೆಂಡ್ ಅಥವಾ 40 ಸೆಕೆಂಡ್ ರೀಲ್ಗೋಸ್ಕರ ಕಾರ್ ಪರ್ಚೇಸ್ ಮಾಡ್ತಾ ಇದಾರೆ, ಹೊರತು ಅದ್ರ ಯೂಸ್ ಅವ್ರಿಗೆ ಇಲ್ಲ. ಅದು ಕಾರ್ ಮರ್ಸಿಡೀಸ್ ಹಂಗೆ ಗ್ಯಾರೇಜ್ ನಲ್ಲಿ ಬೀಳ್ತಾ ಇದೆ. ಏನಂದ್ರೆ ಸೊಸೈಟಿಗೆ ತೋರಿಸ್ಬೇಕು ಇನ್ಸ್ಟಾಗ್ರಾಮ್ ನಲ್ಲಿ, ನಾವು BMW ತಗೊಂಡಿದೀವಪ್ಪ, 2 ಕೋಟಿ ಕಾರ್ ತಗೊಂಡಿದೀವಿ ಅಂತ. ಸೊ ಈ ಕಾಲ್ಪನಿಕ ವರ್ಚುವಲ್ ವರ್ಲ್ಡ್ ದಿಂದ ಹೊರಗಡೆ ಬನ್ನಿ. ಮಿನಿಮಮ್ 7 to 8 hours ಪ್ರಾಪರ್ ಸ್ಲೀಪ್ ಮಾಡಿ. ಯಾವಾಗ ನೀವು 8 hours ಪ್ರಾಪರ್ ಸ್ಲೀಪ್ ಮಾಡ್ತೀರಾ, ಬಾಡಿನಲ್ಲಿ ಇದ್ದಂತ ಅದರದೇ ಅಂತ ಒಂದು ಮೆಕ್ಯಾನಿಸಮ್ ಇದೆ. ಈ ಮೆಕ್ಯಾನಿಸಮ್ ಬಾಡಿನಲ್ಲಿ ಆಗುವ ಸಣ್ಣ ಪುಟ್ಟ ರಿಪೇರ್ಸ್ ತಾನೇ ಮಾಡುತ್ತೆ. ಸ್ಟ್ರೆಸ್ ಜಾಸ್ತಿ ಆದ್ರೆ ಒಳ್ಳೆ ನಿದ್ರೆಯಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಾಡಿನಲ್ಲಿ ಎಲ್ಲೋ ಇನ್ಫ್ಲಮೇಷನ್ ಇದೆ, ಊತ ಇದೆ ಅಂದ್ರೆ ಅದು ಬಾಡಿ ತಾನೇ ಕಂಟ್ರೋಲ್ ಮಾಡುತ್ತೆ. ಬಾಡಿನಲ್ಲಿ ಯಾವುದೋ ಇನ್ಫೆಕ್ಷನ್ ಇದೆ ಅಂದ್ರೆ ಬಾಡಿದೆ ಅಂತ ಒಂದು ಆರ್ಮಿ ಇರುತ್ತೆ, ಇಮ್ಯುನಿಟಿ ಸಿಸ್ಟಮ್. ಆ ಇಮ್ಯುನಿಟಿ ಸಿಸ್ಟಮ್ ಆ ಆರ್ಗ್ಯಾನಿಸಮ್ಗೆ ಕೊಂದ್ಬಿಟ್ಟು ಬಾಡಿನ ಕಾಪಾಡುತ್ತೆ. ಪ್ರೊವೈಡೆಡ್ ಅಂದ್ರೆ ಏನ್ ಮಾಡ್ಬೇಕು, ನೀವು ಮಲಗಬೇಕು. ಯಾವಾಗ ಮಲಗಬೇಕು, ಸಾಧ್ಯವಾದ್ರೆ 9 ಅಥವಾ 9:30 ಒಳಗಡೆ ಮಲಗೋದು ಪ್ರಯತ್ನ ಮಾಡಿ. ಒಂದು ಸೇಯಿಂಗ್ ಇದೆಯಲ್ಲ, ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ, ತುಂಬಾ ಕರೆಕ್ಟ್ ಆಗಿದೆ. ನೀವು ಎಷ್ಟು ಬೇಗ ಮಲಗ್ತೀರಾ, ಎಷ್ಟು ಬೇಗ ಎದ್ದೇಳ್ತೀರಾ, ಅದರ ಮೇಲೇನೆ ನಿಮ್ ಲೈಫ್, ನಿಮ್ ಪ್ರಿನ್ಸಿಪಲ್ಸ್, ನಿಮ್ ಬಾಡಿ ತುಂಬಾ ಕರೆಕ್ಟ್ ಆಗಿರುತ್ತೆ. ಸೊ ನಿದ್ದೆನ ಯಾವಾಗೂ ಇಗ್ನೋರ್ ಮಾಡಬೇಡಿ, ಯಾಕಂದ್ರೆ ಅದು ಫ್ರೀ ಆಫ್ ಕಾಸ್ಟ್ ಇದೆ ಅಂತ. ಗುರುಗಳೇ ನಿದ್ದೆ ಫ್ರೀ ಆಫ್ ಕಾಸ್ಟ್ ಇಲ್ಲ, ಎಷ್ಟೋ ಕೋಟ್ಯಾಧೀಶರು ಅದನ್ನ ಏನ್ ಮಾಡ್ತಾರೆ, ಪಿಲ್ಸ್ ತಗೊಂಡ್ಬಿಟ್ಟು ಮಲಗ್ತಾ ಇದ್ದಾರೆ. ಸೊ ನೀವು ಮಲಗಿದ ತಕ್ಷಣ ನಿಮಗೆ ಬೈ ಚಾನ್ಸ್ ನಿದ್ದೆ ಏನಾದ್ರೂ ಬರ್ತಾ ಇದ್ರೆ
ಏನ್ ತಿಳ್ಕೊಬೇಕಂದ್ರೆ ಇಡೀ ಪ್ರಪಂಚದಲ್ಲಿ ನನ್ನ ಹಂತ ಶ್ರೀಮಂತ ಯಾರೋ ಇಲ್ಲ ಅಂತ. ಯಾಕಂದ್ರೆ ನನಗೆ ಬಂದ್ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅಂತ. ಎಷ್ಟೋ ಜನ ಕ್ರೋರ್ಪತಿ ನನ್ನ ಹತ್ರ ಬರ್ತಾರೆ BMW, ಸರ್ ನಿದ್ದೆ ಬರ್ತಾ ಇಲ್ಲ ಅಂತ. ಸೊ ನಿದ್ದೆ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವೇನ್ ಮಾಡಬೇಕು, 7 to 8 hours ಪ್ರಾಪರ್ ನಿದ್ದೆ ಮಾಡಲೇಬೇಕು. ಆಮೇಲೆ ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್ ಅಥವಾ ನಮ್ಮ ಪರ್ಯಾವರಣದಲ್ಲಿ ಆಗುವ ಬದಲಾವಣೆಯಿಂದ ವಿಷ ಉತ್ಪತ್ತಿ. ಸರ್ ಇವಾಗ ವಿಷ ಎದರಲ್ಲಿ ಇಲ್ಲ ಹೇಳಿ? ಈ ಗಾಳಿಯನ್ನು ನೀವು ತಗೋತಾ ಇದ್ದೀರಾ, ಉಸಿರಾಡ್ತಾ ಇದ್ದೀರಾ, ಎಷ್ಟೋ ಕೆಮಿಕಲ್ ಫ್ಯಾಕ್ಟರೀಸ್ ಡೈರೆಕ್ಟ್ ಆಗಿ ಬಿಟ್ಬಿಡ್ತಾರೆ ಅದರ ಪಾಲ್ಯೂಷನ್ ಏರ್ ನಲ್ಲಿ. ಅದರಿಂದ ನಿಮ್ ಏರ್ ಪಾಲ್ಯೂಷನ್ ಆಗ್ಬಿಟ್ಟು ನಿಮ್ ಬಾಡಿನಲ್ಲಿ ಎಷ್ಟೋ ವಿಷ ಹೋಗ್ತಾ ಇದೆ. ಎಷ್ಟೋ ವೆಹಿಕಲ್ಗಳು, ಇವು ಟೆಂಪೋಗಳು, ಹಳೇ ಇವು ಬೈಕ್ಗಳು ನಾನು ನೋಡ್ತಾ ಇರ್ತೀನಿ ಬೆಂಗಳೂರು ರೋಡ್ಸ್ ಮೇಲೆ, ಪೂರ್ತಿ ಇಷ್ಟು ಬ್ಲ್ಯಾಕ್ ಕಲರ್ ಹೊಗೆ ಹೊಗೆ ಬರ್ತಾ ಇರುತ್ತೆ. ನನಗೆ ಒಂದು ಆಶ್ಚರ್ಯ ಏನನ್ಸುತ್ತೆ ಅಂದ್ರೆ, ಯಾರ ಪಾಪ ಸೀಟ್ ಬೆಲ್ಟ್ ಹಾಕಿ ಎಲ್ಲ ಕರೆಕ್ಟ್ ಆಗಿ ರೂಲ್ಸ್ ಫಾಲೋ ಮಾಡ್ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಅವ್ರಿಗೆ ಪೊಲೀಸ್ದವರು ಸ್ಟಾಪ್ ಮಾಡ್ಬಿಟ್ಟು ಚೆಕಪ್ ಮಾಡ್ತಾರೆ, ಅದು ತೋರಿಸಿ ಇದು ತೋರಿಸಿ ಅಂತ. ಅವ್ರ ಕಣ್ಣು ಎದುರುಗಡೆನೆ ಹಿಂಗ್ ಇಷ್ಟೆಲ್ಲ ಹೊಗೆ ಹೊಗೆ ಈ ಪಾಲ್ಯೂಷನ್ ಬಿಡ್ತಾ ಅದು ಒಂದು ವೆಹಿಕಲ್ ಹೋಗುತ್ತೆ, ಅವನಿಗೆ ಯಾರು ಕೇಳಲ್ಲ. ಒಂದೊಂದ್ಸತಿ ನಮಗೆ ಕೋಪ ಬಂದ್ಬಿಟ್ಟು ಹಿಂಗ್ ಸಫೋಕೇಶನ್ ಹಣ ಹೊಗೆ ಹೋಗ್ತಾ ಇದೆ ಅಂದ್ರೆ ಅವ್ನು ಏನ್ ಹೇಳ್ತಂದ್ರೆ, ಇರ್ಲಿ ಬಿಡಿ ಸರ್ ಅಂತಾನೆ. ಅವನಿಗೆ ಬೇರೆ ಸತ್ರ ಏನೋ, ನನಗೇನಾಗ್ತಾ ಇದೆ, ನನಗೆ ಕಾಸು ಬರ್ತಾ ಇದೆಲ್ಲ ಸಾಕಂತ ನಾವು. ಸೊ ಅದು ವಿಷ ನೀರ್ನಲ್ಲಿನೂ ಇದೆ. ಇವಾಗ ನೀವು ಏನ್ ಮಾಡ್ತೀರಾ, ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದ್ದೀವಿ, ನಮ್ಮ ಹತ್ರ ಸ್ವಲ್ಪ ದುಡ್ಡು ಬಂದಿದೆ, ಅಯ್ಯೋ ನಾವು ಅಲ್ಲಿಂದ ಇಲ್ಲಿ ನೀರ್ ಕೊಡಲ್ರಿ, ನಾವು ಬಿಸ್ಲರಿ ನೀರ್ ಕುಡಿತೀವಿ ಅಂತ ಪ್ಲಾಸ್ಟಿಕ್ ಬಾಟಲ್ ತಗೊಂಡು ನೀರ್ ಕುಡಿತೀರಾ. ಆ ನೀರ್ ಯಾವಾಗೋ 2 ತಿಂಗಳ ಮುಂಚೆ 3 ತಿಂಗಳ ಮುಂಚೆ ಪ್ಯಾಕ್ ಆಗಿದಿರುತ್ತೆ. ಅವಾಗ ಈಗ ಟ್ರಾನ್ಸ್ಪೋರ್ಟ್ ದಿಂದ ಬರುವಾಗ ಎಷ್ಟು ಹೀಟ್ ದಿಂದ ಬಂದಿರುತ್ತೆ, ಎಷ್ಟೋ ಸಮ್ಮರ್ ನಲ್ಲಿ ಹಂಗೇ ಬರುತ್ತೆ. ಆ ಹೀಟ್ಗೆ ಈ ನೀರು ಪ್ಲಾಸ್ಟಿಕ್ ಜೊತೆ ಕಾಂಟ್ಯಾಕ್ಟ್ ಆಗ್ಬಿಟ್ಟು ಎಷ್ಟೋ ಆ ಪ್ಲಾಸ್ಟಿಕ್ ದಿಂದ ಇಥೇನಾಲು ಮತ್ತೆ ಎಲ್ಲಾ ಕೆಮಿಕಲ್ ಅಂಶ ಅದೇ ನೀರಿನಲ್ಲಿ ಬರ್ತಾ ಇದೆ. ಅದೇ ನೀರ್ ನೀವು ಕುಡಿತಾ ಇದ್ದೀರಾ. ನಿಮಗ್ ಅನ್ಸುತ್ತೆ ನಾನು ಯಾವ ಕಂಪನಿ, ನಾನು ಯಾವ್ದೋ ಕಂಪನಿನ ಹೇಳ್ತಾ ಇಲ್ಲ, ಇವೆಲ್ಲಾ ಕಂಪನಿ ನಾನು ನೀರ್ ಕುಡಿತಾ ಇದ್ದೀನಿ ಅಂತ. ಬಟ್ ಅದು ನೀರಿಲ್ಲ, ಹೊರತು ವಿಷ. ಯಾಕಂದ್ರೆ ಅದೇ ಕ್ಯಾನ್ಸರ್ ಕಾರಕ. ಅದಕ್ಕೆ ನಮ್ಮ ಇಂಡಿಯಾನಲ್ಲಿ ಇವಾಗ ಎಲ್ಲಕ್ಕಿಂತ ದೊಡ್ಡ ಥ್ರೆಟ್ ಏನಿದೆ ಇವಾಗ ಬರುವ ದಿನಗಳಲ್ಲಿ ಏನಂದ್ರೆ, ಕ್ಯಾನ್ಸರ್ ಈಸ್ ದ ಬಿಗ್ಗೆಸ್ಟ್ ಥ್ರೆಟ್. ಒಂದ್ ಕಾಲ ಇತ್ತು ಕ್ಯಾನ್ಸರ್ ಬರೇ ಶ್ರೀಮಂತು ದುಡ್ಡು ಇದ್ದವ್ರ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಅದೇ ಕ್ಯಾನ್ಸರ್ ಈಗ ಒಂದು ಕೂಲಿ ಕಾರ್ಮಿಕರು, ಒಂದು ಆಟೋ ಡ್ರೈವರ್ ಇಟ್ಕೊಂಡು ಒಂದು ಯಾವುದೋ BBMPನಲ್ಲಿ ಕಸ ಇದು ಏನು ಗಾಡಿ ಓಡಿಸ್ತಾನಲ್ಲ ಅವನಿಗೆ ಕೂಡ ಬಂದಿದೆ. ಯಾಕಂದ್ರೆ ನೀರಿನಲ್ಲಿ ವಿಷ ಇದೆ, ಗಾಳಿನಲ್ಲಿ ವಿಷ ಇದೆ, ಆಹಾರನಲ್ಲಿ ವಿಷ ಇದೆ. ಆಹಾರನಲ್ಲಿ ಹೇಗ್ ವಿಷ ಅಂದ್ರೆ, ಈಗ ವಿಚಾರ ಮಾಡಿ, ನಾವು ಇವಾಗ ಒಂದು ತೊಗರೆ ಬೆಲೆ ತೊಗೊಳ್ಳೋಣ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಬಂದಿದ್ದ ಕಡೆಯಿಂದ ತೊಗರೆ ನನ್ಗೆ ಗೊತ್ತಿದೆ. ನಾವು ಸಣ್ಣವಿದ್ದಾಗ 1 ಎಕರೆನಲ್ಲಿ 3 ಕ್ವಿಂಟಲ್ ಅಥವಾ 4 ಕ್ವಿಂಟಲ್ ತೊಗರೆ ಬಂದ್ರೆ ನಮ್ ತಾತ ನಮ್ಮ ಮುತ್ತಾತವ್ರು ತುಂಬಾ ಖುಷಿಯಾಗಿರೋ, ಅಯ್ಯೋ 4 ಕ್ವಿಂಟಲ್ ಐತಲ್ಲಪ್ಪ ತೊಗರೆ ಅಂತ. ಬಟ್ ಇವಾಗ ನಾವು ಎಷ್ಟು ಗ್ರೀಡಿ ಆಗಿದ್ವಿ, ನಾವು ಎಷ್ಟು ಓಡ್ತಾ ಇದೀವಿ ಅಂದ್ರೆ 10 ಕ್ವಿಂಟಲ್ ಬಂದ್ರೂ ನಮಗೆ ಸಮಾಧಾನ ಇಲ್ಲ. ಬರೀ ಹೊಡೆದೇ ಔಷಧಿ. ಒಂದ್ ವಾರಗನ ಮತ್ ಸ್ಪ್ರೇ. ಈ ತೊಗರೆನ ಯಾವುದೋ ಕೀಟಕ, ಯಾವುದೋ ಹುಳ ತಿನ್ನಬಾರ್ದು, ಬರೇ ಇನ್ಸೆಕ್ಟಿಸೈಡ್, ಫಂಗಿಸೈಡ್, ಮೈಕ್ರೋನ್ಯೂಟ್ರಿ. ಸೊ ಇದನ್ನ ರಿವರ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ನಾನು ಏನೇನ್ ಪ್ರಾಬ್ಲಮ್ಗಳನ್ನ ಹೇಳಿದ್ದೀನಿ ಅದು ನೀವು ಬರ್ಕೊಂಡಿದ್ರ ಅಂತ ಅನ್ಸುತ್ತೆ ನನಗೆ. ಸೊ ಫಸ್ಟ್ ಏನಿದೆ, ನಾನು ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಹೇಳಿದೆಲ್ಲ, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ, ಡೈಲಿ ವಾಕು, ಯೋಗ, ಕೀಗಲ್ ಎಕ್ಸರ್ಸೈಸಸ್ ಏನಾದರೂ ಮಾಡಿ, ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಸ್ವಲ್ಪ ಬಾಡಿ ನಿಮ್ ವೇಟ್ ಕಂಟ್ರೋಲ್ನಲ್ಲಿ ಬರುತ್ತೆ, ಬಾಡಿ ಮೆಟಾಬಲಿಸಮ್ ಚೆನ್ನಾಗುತ್ತೆ. ಎರಡನೇದು ಏನಂದ್ರೆ ಜಂಕ್ ಫುಡ್ ಮತ್ತು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಡೈಟ್ ಏನು ಹೇಳಿಲ್ಲ, ಜಂಕ್ ಫುಡ್ ತಿನ್ನೋದು ಬಿಟ್ಬೇಡಿ. ಇವೆಲ್ಲ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಡೈಟ್ ಬಿಟ್ಬಿಟ್ಟು ಸ್ವಲ್ಪ ಮನೆ ಊಟ, ಅದರಲ್ಲಿ ಡ್ರೈ ಫ್ರೂಟ್ಸು ಇವೆಲ್ಲ ಚೆನ್ನಾಗಿ ತಿನ್ನಿ. ಹೈ ಕ್ಯಾಲರೀಸ್ ಡೈಟ್ ಎಲ್ಲ ಚೆನ್ನಾಗಿ ತಗೊಳ್ಳಿ. ಆಮೇಲೆ ಸ್ಟ್ರೆಸ್ ಮತ್ತು ಕಾರ್ಟಿಸಲ್, ಸ್ವಲ್ಪ ಸ್ಟ್ರೆಸ್ನ ಕಾರ್ಟಿಸಲ್ನ ಕಡಿಮೆ ಮಾಡ್ಬೇಕಂದ್ರೆ ಯೋಗ ಮತ್ತು ಮೆಡಿಟೇಷನ್ ಮಾಡಿ. ಅದು ಮಾಡಿಬಿಟ್ಟು ನೀವೇನು ಮಾಡಿ, ಓವರಾಲ್ ಮೈಂಡ್ನ ರಿಲ್ಯಾಕ್ಸ್ ಇಟ್ಕೊಳ್ಳಿ, ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಆದ್ಮೇಲೆ ಸ್ಲೀಪ್ ಡಿಪ್ರಿವೇಷನ್ ಅಂದ್ರೆ ನಿದ್ದೆದ ಕೊರತೆ.
ಅವಾಗ ಏನ್ ಮಾಡ್ಬೇಕು, ಒಳ್ಳೆ ನಿದ್ದೆ, ಎಸ್ಪೆಷಲಿ ಅವಾಗ ನಿಮ್ಮ ವೀಕೆಂಡ್ಸ್ ನಲ್ಲಿ ಅವಾಗ ಸ್ವಲ್ಪ ಟೈಮ್ ಇರುತ್ತಲ್ಲ, ಸ್ವಲ್ಪ ಜಾಸ್ತಿ ಮಲ್ಕೊಳ್ಳಿ. ಅವರೇಜ್ ಬೇಗ ಒಂದು 10 ಗಂಟೆ ಮಲ್ಬಿಟ್ಟು ಬೆಳಗ್ಗೆ ಒಂದು 6 ಗಂಟೆ ಅಥವಾ 7 ಗಂಟೆಗೆ ಎದ್ದೊಳಿ. ಸೊ ದಟ್ ನಿಮ್ಗೆ ಒಂದು ಒಳ್ಳೆ ಸಮಾಧಾನಕಾರಕ ನಿದ್ದೆ ಆಗುತ್ತೆ. ಅದು ಆದ್ಮೇಲೆ ಏನಂದ್ರೆ ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್. ಇವತ್ತು ನಾವು ಜಾಸ್ತಿ ಏನ್ ಮಾಡಕ್ಕಾಗಲ್ಲ, ಬಟ್ ಏನೇನ್ ಮಾಡ್ಬೋದು, ಯಾವಾಗ ನಮ್ಗೆ ಸ್ವಲ್ಪ ವೀಕೆಂಡ್ಸ್ ಇದೆ, ರಜೆ ಇದೆ, ಎಲ್ಲ ಸ್ವಲ್ಪ ನೇಚರ್ ಹತ್ರ ಹೋಗಿ ಕೂತ್ಕೊಳ್ಳೋಣ. ನೀರು ಕುಡಿಯುವಾಗ ಮನೆಯಿಂದ ನೀರು ತಗೊಂಡು ಹೋಗೋಣ. ಪ್ಲಾಸ್ಟಿಕ್ ಬಾಟಲ್ ಆದಷ್ಟು ಅವಾಯ್ಡ್ ಮಾಡೋಣ. ಪ್ಲಾಸ್ಟಿಕ್ ನಲ್ಲಿ ತಿನ್ನೋದು ಬಿಡೋಣ. ಏನೋ ಹೋಟೆಲ್ದಿಂದ ಪಾರ್ಸಲ್ ತರುವಾಗ ಪ್ಲಾಸ್ಟಿಕ್ ಪಾಲಿಥೀನ್ ಕ್ಯಾರಿ ಬ್ಯಾಗ್ ನಲ್ಲಿ ಹಾಕೊಡ್ತಾರಲ್ಲ, ಅದು ಬಿಟ್ಟು ನೀವು ಮನೆಯಿಂದಾನೇ ಒಂದು ಟಿಫಿನ್ ಬಾಕ್ಸ್, ಲಂಚ್ ಬಾಕ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಏನೋ ಸಾಂಬಾರ್ ತರಬೇಕಾ, ಚಟ್ನಿ ತರಬೇಕಾ, ಅದನ್ನಲ್ಲಿ ತಗೊಂಡ್ಬಿಟ್ಟು ಎಷ್ಟಾಯ್ತು ಅಷ್ಟು ವಿಷನ ನಿಮ್ ಬಾಡಿಯಿಂದ ಕಂಟ್ರೋಲ್ ಮಾಡೋಣ. ಇಫ್ ಇನ್ ಕೇಸ್ ನಿಮಗೆ ಜಮೀನ್ ಇದೆ, ತೋಟ ಇದೆ ಅಂದ್ರೆ ಸ್ವಲ್ಪ ನಿಮ್ಗಾಗಿನೇ 1 ಎಕರೆನೋ 1.5 ಎಕರೆನೋ ಅದರಲ್ಲಿ ಸ್ವಲ್ಪ ಗೋಧಿ, ಸ್ವಲ್ಪ ಅನ್ನ, ಜೋಳ, ರಾಗಿ, ಏನೇ ನಿಮ್ಗೆ ವೆಜಿಟೇಬಲ್ಸ್ ಬೇಕು ಅದರಲ್ಲಿನೇ ಅಷ್ಟೇ ಹಾಕ್ಬಿಟ್ಟು ಅಷ್ಟೇ ನಿಮ್ ಫ್ಯಾಮಿಲಿಗಾಗಿನೇ ಉಪಯೋಗ ಮಾಡಿ. ಯಾಕಂದ್ರೆ ಇವತ್ತು ನಾಳೆ ನೀವು ಮಾರ್ಕೆಟ್ ದಿಂದ ಏನೇನೋ ತಗೋತಾ ಇದಾರೆ, ಯಾವ್ದರಲ್ಲಿ ವಿಷ ಇಲ್ಲ ಅಂತಿಲ್ಲ, ಪ್ರತಿಯೊಂದರಲ್ಲಿ ವಿಷ ಇದೆ. ಆಮೇಲೆ ನಾನು ಏನ್ ಹೇಳ್ದಲ್ಲ, ಆಲ್ಕೋಹಾಲ್ ಮತ್ತು ಸ್ಮೋಕು, ಅದನ್ನ ಡೆಫಿನೆಟ್ಲಿ ನೀವು ಕಡಿಮೆ ಮಾಡಬೇಕು. ಆಲ್ಕೋಹಾಲ್ ವಾರಕ್ಕೆ ಒಂದ್ಸತಿ ಬೇಕಾದ್ರೆ ತಗೋಬಹುದು, ಬಟ್ ಸ್ಮೋಕ್ 100% ಬಿಡಲೇಬೇಕು ಅಥವಾ ಸ್ಟಾಪ್ ಮಾಡಲೇಬೇಕು. ಅದು ಆದ್ಮೇಲೆ ನಾನು ಡಯಾಬಿಟಿಸ್ ಬಗ್ಗೆ, ಒಬೆಸಿಟಿ ಬಗ್ಗೆ ಮಾತಾಡಿದೆ. ಸೊ ಇದು ಎರಡಕ್ಕೂ ಒಬ್ಬರೊಂದು ಇಂಟರ್ಲಿಂಕ್. ಸೊ ಅದಕ್ಕೆ ನೀವೇನ್ ಮಾಡಬೇಕು, ವೇಟ್ ಕಂಟ್ರೋಲ್ ಮಾಡಬೇಕು, ಸ್ಲೋಲಿ ವೇಟ್ ನ ಕಡಿಮೆ ಮಾಡಬೇಕು, ಬ್ಯಾಲೆನ್ಸ್ ಡಯಟ್ ತಗೋಬೇಕು, ಆಮೇಲೆ ಡಯಾಬಿಟಿಸ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡಬೇಕು. ಸೊ ಈ 7 ಪಾಯಿಂಟ್ ನೀವು ಮಾಡ್ಬಿಟ್ರೆ ನಿಮ್ ಟೆಸ್ಟೋಸ್ಟೆರಾನ್ ಚೆನ್ನಾಗಿರುತ್ತೆ, ನಿಮ್ ಹಾರ್ಟ್ ಚೆನ್ನಾಗಿರುತ್ತೆ, ನಿಮ್ ಹೆಲ್ತ್ ಚೆನ್ನಾಗಿರುತ್ತೆ, ನಿಮ್ ಮಸಲ್ ಚೆನ್ನಾಗಿರುತ್ತೆ. ಓವರ್ ಆಲ್ ನಿಮ್ ಸೆಕ್ಸ್ ಪವರ್ ಚೆನ್ನಾಗಾದ್ಮೇಲೆ ನಿಮ್ ದಾಂಪತ್ಯ ಜೀವನ ಚೆನ್ನಾಗಾಗುತ್ತೆ, ಆಗೋ ಮಕ್ಕಳು ಹೆಲ್ದಿ ಹುಡ್ತಾರೆ. ಓವರ್ ಆಲ್ ಒಂದು ಒಳ್ಳೆ ಜೀವನ ನೀವು ಲೀಡ್ ಮಾಡಬಹುದು ಟೆಸ್ಟೋಸ್ಟೆರಾನ್ ಜಾಸ್ತಿ ಮಾಡ್ಬಿಟ್ಟು. ನಮಸ್ಕಾರ.